Form the pair of linear equation for the following problem and find their solution by substitution method. Substitution method ಅಲ್ಲಿ ಮಾಡಬೇಕಾಗುತ್ತೆ. ಲೀನಿಯರ್ ಈಕ್ವೇಷನ್ ಮೊದಲು ಬರೆದು ಅದಾದ್ಮೇಲೆ ಇದನ್ನ ಮಾಡಬೇಕು. The coach of a cricket team buys 7 bats and 6 balls for rupees 3,800. Later, she buys 3 bats and 5 balls for rupees 1,750. Find the cost of each bat and each ball. So ಇಲ್ಲಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಕೋಚ್ ಆಫ್ ಕ್ರಿಕೆಟ್ ಟೀಮ್ ಓಕೆ ಇದೆಲ್ಲ ಏನು ಬೇಕಾಗಿಲ್ಲ ನಮಗೆ. ಬೈಸ್ 7 ಬ್ಯಾಟ್ ಆ್ಯಂಡ್ 6 ಬಾಲ್ ಫಾರ್ ರುಪೀಸ್ ಇದು. ಲೇಟರ್ ಶಿ ಬೈಸ್ 3 ಬ್ಯಾಟ್ ಆ್ಯಂಡ್ 5 ಬಾಲ್ ಫಾರ್ 1,750. ಸೊ ಇದು ನಿಮ್ಮ ಎರಡು ಇಕ್ವೇಷನ್. ಏನು ಕಂಡುಹಿಡಬೇಕು? ಫೈಂಡ್ ದ ಕಾಸ್ಟ್ ಆಫ್ ಈಚ್ ಬಾಲ್ ಆ್ಯಂಡ್ ಬ್ಯಾಟ್. ಸೊ ನಿಮ್ಮ ಮೊದಲೇ ಎಕ್ಸ್ಪ್ರೆಷನ್ ಸ್ಟೇಟ್ಮೆಂಟ್, ಲೆಟ್ cost of each bat and each ball be each ball be x and y respectively. ಆಯ್ತಾ? ಇವಾಗ ನೀವು ಪಾಸ್ ಮಾಡಿ ನೀವೇ ಸ್ವಂತ ಈಕ್ವೇಷನ್ ಬರೆದು ಸಾಲ್ವ್ ಮಾಡಿ ನನ್ನ ಉತ್ತರ ಕಂಪೇರ್ ಮಾಡ್ಕೊಳ್ಳಿ. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನು. ಇದಕ್ಕಿಂತ ಸುಲಭ ಆಗಲ್ಲ. ಇದನ್ನು ನೀವು ಮಾಡಲೇಬೇಕು. ಪಾಸ್ ಮಾಡಿ. ಗಿವನ್ 7 ಬ್ಯಾಟ್ ಕಾಸ್ಟ್ ಬಂದು ಎಕ್ಸ್, 7x ಅಲ್ವಾ? ಒಂದು ಬ್ಯಾಟಿಗೆ ಎಕ್ಸು, 7 ಬ್ಯಾಟಿಗೆ 7x ಆಗುತ್ತೆ. ಪ್ಲಸ್ 6 ಬಾಲ್ಸ್ ಇಸ್ ಈಕ್ವಲ್ ಟು 380. ನೋಡಿ ಏನೋ ಸಾಲ್ವ್ ಮಾಡೋದಕ್ಕಾಗುತ್ತಾ? 7 6 HCF ಬಂದು 1, ಏನು ಮಾಡೋಕ್ಕಾಗಲ್ಲ. ಇದು ನಿಮ್ಮ ಈಕ್ವೇಷನ್ 1. ಮುಂದಿನ ಈಕ್ವೇಷನು, ಲೇಟರ್ ಶಿ ಬೈಸ್ 3 ಬಾಲ್ ಪ್ಲಸ್ 5 ಬ್ಯಾಟ್ ಫಾರ್ ರುಪೀಸ್ 1,750. ಇದು ನಿಮ್ಮ ಈಕ್ವೇಷನ್ 2. ಇದು ಕೂಡ ಏನು ಸಾಲ್ವ್ ಮಾಡೋದಕ್ಕಾಗಲ್ಲ. ಸರಿ, ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಯ್ತಲ್ವಾ? ಹಾಗಾಗಿ ವಿ ನೀಡ್ ಟು ಎಕ್ಸ್ಪ್ರೆಸ್. ಏನು ಎಕ್ಸ್ಪ್ರೆಸ್ ಮಾಡೋಣ? ಯಾವ್ದು ಈಸಿಯೆಸ್ಟ್ ಇದೆ? 3. ಸೊ ಎಕ್ಸ್ಪ್ರೆಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ y ಫ್ರಮ್ ಈಕ್ವೇಷನ್ 2. ಸೊ ಇವಾಗ ಏನು ಮಾಡಬೇಕು? 3x is equal to minus 5y plus 1,750. ಇದನ್ನ ಡಿವೈಡ್ ಬೈ 3 ಅಲ್ವಾ? ಸೊ x is equal to minus 5/3y plus 15 25. ಇದಾಗಲ್ಲ, ಇದು 6. ಓಕೆ, ಇಟ್ಸ್ ನಾಟ್ ಡಿವಿಸಲ್ ಬೈ 3. ಸೊ ಹಾಗಾಗಿ ಇದೇ ರೀತಿಯಲ್ಲಿ ಬರ್ಕೊಳ್ಳಿ. ಇದನ್ನ ನಾವು substitute x in equation 1. 2 ಅಲ್ಲಿ ಮಾಡ್ಕೊಡೋದು 1 ಅಲ್ಲಿ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ 2 ಇಂದ ಬರ್ತಾ ಇದೆ. ಸರಿನಾ? ಸೊ 7 times of minus 5y/3 plus 1,750/3 plus 6y is equal to 3,800 ಅಲ್ವಾ? ಸೊ ಇದು ಸ್ವಲ್ಪ ಲೆಂದಿ ಆಗುತ್ತೆ ಮಾಡಲೇಬೇಕಾದ್ರೆ. ಸೊ ಇವಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಮಲ್ಟಿಪ್ಲೈ ಮಾಡೋಣ. 7 times of minus 5 is minus 35y/3. 7 times of this will be 0, 35, 49, 52, 12/3 ಪ್ಲಸ್ 6y ಇದೆ. ಇದು LCM ಇದರದ್ದು 3 ಮಾಡಬೇಕು. ಹಾಗಾಗಿ 3/3 ಬರೀತೀನಿ.
ಇಸ್ ಈಕ್ವಲ್ ಟು 3800. ಇವಾಗ ಲೈಕ್ ಟರ್ಮ್ಸ್ 18 ಮೈನಸ್ 35, 18 ಮೈನಸ್ 35 ಎಷ್ಟು ಬರುತ್ತೆ ಹುಡುಗರ? 15, 20, 3, 17. ಮತ್ತೆ ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ 3800 ಮೈನಸ್ 1225/3, ಇಲ್ಲಿ ಎಲ್ ಸಿ ಎಂ ಬಂದು 3 ಆಗುತ್ತೆ. ಸೊ 3/3 ಮೈನಸ್ 17/3 y is equal to 0, 0, 30, 3 is 24 ಅಲ್ವಾ? 9, 11 ಮೈನಸ್ 11250, ಇದು ಪೂರ 3 ಇಂದ ಡಿವೈಡ್ ಆಗ್ತದೆ. ಸೊ ಇದೆಲ್ಲ 3 ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಂಟು 3 ಮಾಡಿ ಎರಡು ಕಡೆನೂ. 3 ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ. ಮೈನಸ್ 17y ಇಸ್ ಈಕ್ವಲ್ ಟು 0, 5, ಇದೆಷ್ಟಿದೆ? 14, 22 ಅಂತ ಹೇಳಿದ್ರೆ 6, 7, 8 ಸರಿನಾ? ಸೊ ಕೊನೆಯದಾಗಿ ಡಿವೈಡ್ ಬೈ 17. ಸರಿ, ಇದು ನೆಗೆಟಿವ್ ಬರುತ್ತೆ ಇಲ್ಲಿ. ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ. 17 ಕ್ಯಾನ್ಸಲ್ ಆಗುತ್ತೆ. ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ. ಇದು 550. therefore y is equal to 50 rupees. actually rupees 50. ಮುಂದಿನ ಭಾಗ, ಇದನ್ನ ಈ ವ್ಯಾಲ್ಯೂನ ಈಕ್ವೇಶನ್ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಶನ್ 3 ಸಬ್ y in 3 ಏನಾಗುತ್ತಿದ್ದು? x is equal to minus 5/3 into 50 plus 1750/3. ಸೊ 25 LCM 3 ಇದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಎಂಟೈರ್ ಥಿಂಗ್ ಡಿವೈಡ್ ಬೈ 3. 1750 ಮೈನಸ್ 250, ಇದು 150 ಡಿವೈಡ್ ಬೈ 3 is equal to rupees 500. ಕೊನೆಯದಾಗಿ ಕಾಸ್ಟ್ ಆಫ್ x is what? ಬ್ಯಾಟ್ ಉಲ್ಟಾ ಬರ್ತಿದೆ ಆನ್ಸರು. ಬ್ಯಾಟ್ ಕಮ್ಮಿ ಇದು ಕೊಡೋದು ಅಲ್ವಾ? 7 ಬ್ಯಾಟ್ ಆ್ಯಂಡ್ 6 ಬಾಲ್, 3 ಬ್ಯಾಟ್ ಆ್ಯಂಡ್ 5 ಬಾಲ್ ಕರೆಕ್ಟ್ ಆಗಿದೆ ಇದು. ಹಾಂ ಸರಿ ಕರೆಕ್ಟ್ ಆಗಿದೆ ಉತ್ತರ. ಕಾಸ್ಟ್ ಆಫ್ ಬ್ಯಾಟ್ ಇದು ಎಕ್ಸ್ ಅಲ್ವಾ? ಇಸ್ rupees 500 and ball is rupees 50. ಸರಿನಾ? ಸೊ ಇದನ್ನ ನೀವು ವೆರಿಫೈ ಮಾಡೋದಕ್ಕೆ ಕೋಡ್ ಉಪಯೋಗಿಸಿ ನೀವೇ ಸ್ವಂತ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಹಾಕಿ ಚೆಕ್ ಮಾಡಿ. ಲೈಕ್ ಇದು ಈಸಿ ಇದೆ, ಈ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ. ಸೊ ಇದು ಉತ್ತರ ಸರಿ ಇದೆಯೋ ಇಲ್ವಾ ನೀವು ಚೆಕ್ ಮಾಡ್ಬೋದು.